ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬನ್ನಿ ನಾನು ಇವತ್ತು ಇಸ್ಕಿದ ಅವರೆಕಾಳಲ್ಲಿ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, 2 ಬಟ್ಲು ನಾನು ಇಸ್ಕಿದ ಅವರೆಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಕಡಲೆ ತೊಗೊಂಡಿದ್ದೀನಿ. ಆಮೇಲೆ ಕಡಲೆಬೀಜ ತೊಗೊಂಡಿದ್ದೀನಿ. ಒಂದೊಂದು ಬಟ್ಲು ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಅರ್ಧ ಬೇಕು ಅಂದರೆ ಅರ್ಧ ಅರ್ಧ ಹಾಕೋಬೋದು. ಬಟ್ ಅವರೆಕಾಳ್ದೇ ಅಲ್ವಾ, ಸೊ ಅವರೆಕಾಳು ಜಾಸ್ತಿ ತೊಗೋಬೇಕು. ನಾನು ಅರ್ಧ ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ. 1 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ನಾನು ಮೆಣಸಿನ್ಕಾಯಿ ಒಂದು 10 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿನ ಜಾಸ್ತಿ ಚಚ್ಚಬಾರ್ದು, ಹಾಗೆ ಸ್ವಲ್ಪ ಒಂದೊಂದು ಇದು ಮಾಡಿದ್ರೆ ಸಾಕು. ಬೆಳ್ಳುಳ್ಳಿ, ಆಮೇಲೆ ಕರಿಬೇವು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೀನಿ. ಯಾಕೆಂದರೆ ಎಣ್ಣೆಲೇ ಡೀಪ್ ಫ್ರೈ ಮಾಡಬೇಕಲ್ವ, ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಯಾಕೆಂದರೆ ಎಣ್ಣೆನ ನಾವು ಎಣ್ಣೆಯಲ್ಲಿ ಕರೆದು ಮತ್ತು ಆ ಎಣ್ಣೆನೇ ನಾವು ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಮತ್ತು ಅದೇ ಎಣ್ಣೆನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಕಮ್ಮಿ ಎಣ್ಣೆನ ಯೂಸ್ ಮಾಡಿದ್ರೆ ನಾವು ಒಂದಿನ ಒಂದು ಪಲಾವ್ಗೋ ಯಾವುದಕ್ಕಾದರೂ ಉಪಯೋಗಿಸ್ಕೋಬೋದು. ಇಲ್ಲ ಅಂದರೆ ಇದ್ದರೆ ನಾವು ಬೇಕಿದ್ರೆ ಹೋಗೆ ನೋಡಿ, ಈಗ ಎಣ್ಣೆ ಕಾದಿದೆ. 1 ಕಾಳು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ. ಸೊ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬಿಸಿಯಾಗಿದೆ. ಸ್ವಲ್ಪ ದೂರದಿಂದನೇ ಕಾಳು ಹಾಕಿ, ಯಾಕೆಂದರೆ ಸಿಡಿಯುತ್ತೆ. ಅದು ಸ್ವಲ್ಪ ನೆಂದಿರುತ್ತಲ್ವ, ನೆಂದಿರೋದನ್ನೇ ಹಾಕ್ಬೇಡಿ. ಸ್ವಲ್ಪ ಬಟ್ಟೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಒಣಗಿಬಿಟ್ಟು ಹಾರಾಕಿ ಅದಾದಮೇಲೆ ಕಾಳನ್ನ ಹಾಕಿ. ನೋಡಿ ಫ್ರೆಂಡ್ಸ್, ಆಗಿದೆ ಸ್ವಲ್ಪ ನೋಡಿ. ಆಗಿದೆ ಪೂರ್ತಿ. ಈಗ ತೆಗಿತಾಯಿದ್ದೀನಿ. ತೆಗಿತಾಯಿತ್ತು. ಓಕೆ, ಇವಾಗ ಇದಕ್ಕೆ ಕಡಲೆ ಬೀಜನ ಹಾಕ್ತೀನಿ. ಕಡಲೆ ಬೀಜ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಅದನ್ನು ಸ್ವಲ್ಪ ಜಾಸ್ತಿ ಡೀಪ್ ಫ್ರೈ ಮಾಡಿಬಿಟ್ರೆ ನೀವು ಅದು ಸಿದೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು, ಕಡಲೆ ಬೀಜ ಫ್ರೈ ಮಾಡಬೇಕಾದ್ರೆ ನೋಡ್ಕೊಂಡು ಫ್ರೈ ಮಾಡಬೇಕು. ಈಗ ಆಗಿದೆ ಫ್ರೆಂಡ್ಸ್, ಕಡಲೆ ಬೀಜ ತಕ್ಕೋತಿದ್ದೀನಿ. ನೋಡ್ಕೊಡಿ, ನೋಡಿ ಆಗಿದೆ. ಓಕೆ, ಈಗ ಕಡಲೆ ನಾನು ಕಡಲೆನೇ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಮಾಮೂಲಿ ಕಡಲೆ ಬರುತ್ತಲ್ವ, ಆ ಥರದ್ದು ಅದೇ ಪೀಸ್ ಆಗಿರೋದು, ಆ ಥರ ಕಡಲೆ ಇದ್ದರೆ ಓಕೆ, ಅದನ್ನೇ ಹಾಕ್ಕೋಬೋದು, ಏನೂ ಆಗೋಲ್ಲ. ಸೊ ನಾನು ಇದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಅದೇನು ಜಾಸ್ತಿ ನೀವು ಬ್ರೌನ್ ಕಲರ್ ಬರೋವರೆಗೂ ಏನು ಮಾಡ್ಕೋಬೇಡಿ. ಕಡಲೆ ಸ್ವಲ್ಪ ಬಂದರೆ ಸಾಕು. ಓಕೆ, ಆಗಿದೆ ಕಡಲೆ. ಈಗ ನೋಡಿ ತೆಗೆದಿಟ್ಕೋತಿದ್ದೀನಿ, ನೋಡ್ಬೋದು ನೀವು. ಆಗಿದೆ. ಅದು ಜಾಸ್ತಿ ಹೊತ್ತೇನು ಡೀಪ್ ಫ್ರೈ ಮಾಡೋದು ಬೇಡ. ನಾವು ಎಣ್ಣೆಲಿ ಏನಾದರೂ ಒಂದು ಈಗ ಎಂತಪ್ಪ ಹಪ್ಪಳ ಮತ್ತು ಕಡಲೆ ಬೀಜ ಎಲ್ಲ ಕರೆದಿರ್ತೀವಲ್ವ, ಬೋಂಡ ಎಲ್ಲ ಮಾಡಿರ್ತೀವಲ್ವ, ಸೊ ಅದೇ ಎಣ್ಣೆನ ನಾವು ಅಡುಗೆಗೆ ಉಪಯೋಗಿಸ್ಬಾರ್ದು. ಅಡುಗೆಗೆ ಉಪಯೋಗಿಸೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದು ಬೆಂದಿರೋ ಎಣ್ಣೆನ ಉಪಯೋಗಿಸೋದ್ರಿಂದ ನಮಗೆ ಕೆಮ್ಮು ಆ ಥರದ್ದೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಬೆಳ್ಳುಳ್ಳಿ ಯಾಕೆಂದರೆ ಅದ್ರಲ್ಲಿ ಹಾಕಿದ್ರೆ ಮತ್ತೆ ತೆಗಿಯೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾವು ಜಾಡಿಲೇ ಇಟ್ಕೊಂಬಿಟ್ಟು ನೋಡಿ, ಈ ಥರ ಸ್ಪೂನಲ್ಲಿ ಒಂದು ಸ್ವಲ್ಪ ಇದು ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ನಾವು ಎಣ್ಣೆಲಿ ಪೂರ್ತಿ ಹಾಕಿಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ ಬೇಗನೆ ತಕ್ಷಣಕ್ಕೆ, ಆಮೇಲೆ ತೆಗಿಯೋಕ್ಕೂ ಆಗಲ್ಲ ಅದು. ಸೊ ಹಾಗಾಗಿ ನೋಡಿ, ಅದನ್ನು ಜಾಸ್ತಿ ಪೇಸ್ಟ್ ಆಗೋ ಥರ ಚಚ್ಕೋಬಾರ್ದು. ಜಸ್ಟ್ ಒಂದೊಂದು ಸಣ್ಣದಾಗಿ ಅದು ಜಸ್ಟ್ ಸ್ಲೈಡ್ ಆಗಿಬಿಟ್ಟಿದ್ರೆ ಸಾಕು ಅಷ್ಟೇ. ನೋಡಿ ಬೆಳ್ಳುಳ್ಳಿ, ಯಾಕೆಂದರೆ ಅದು ತಿನ್ನಬೇಕಾದ್ರೆ, ನಮಗೆ ಮಿಕ್ಸರ್ ತಿನ್ನಬೇಕಾದ್ರೆ ಅದು ಸಿಗ್ತಾ ಇರಬೇಕು, ಆಗ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಒಂದು ಸಲ. ಓಕೆ, ಈಗ ಆಯಿತು. ನೆಕ್ಸ್ಟು ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಹಾಗೇ ಫ್ರೆಂಡ್ಸ್, ಮೆಣಸಿನ್ಕಾಯಿ ಪೂರ್ತಿ ಎಣ್ಣೆಲಿ ಹಾಕ್ಬಿಟ್ರೆ ಫುಲ್ಲು ಬೇಗ ಅದು ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಪೂರ್ತಿ ಕಮ್ಮಿನೇ ಮಾಡಿದ್ದೀನಿ ನಾನು ಇವಾಗ, ಯಾಕೆಂದರೆ ಇದು ಸೀದೋಗ್ಬಿಡುತ್ತೆ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಉರಿಬೇಕಾದ್ರೆ ಪೂರ್ತಿ ಕಮ್ಮಿನೇ ಮಾಡಿಬಿಡಿ. ನೋಡಿ
ಆಗಿದೆ ಈಗ ಮೆಣಸಿನ್ಕಾಯಿ. ಗೊತ್ತಾಗುತ್ತಲ್ಲ, ಅದು ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ತೆಗೆದುಬಿಡ್ಬೇಕು ನಾವು. ಓಕೆ, ನೆಕ್ಸ್ಟ್ ಕರಿಬೇವು. ನಾನು ಇಲ್ಲಿ ಒಣ ಕರಿಬೇವನ್ನೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ಫ್ರೆಶ್ ಕರಿಬೇವು ಇದ್ದರೆ ಅದು ಸಿಡಿಯುತ್ತೆ ಎಣ್ಣೆಗೆ. ಸೊ ಹಾಗಾಗಿ ನಾನು ಒಣಗಿರೋ ಕರಿಬೇವನ್ನೇ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಆಗಿದೆ. ಎಲ್ಲ ಕರೆದಾದ್ಮೇಲೆ ಫ್ರೆಂಡ್ಸ್, ನಾವು ಒಂದು ಪೇಪರ್, ನ್ಯೂಸ್ ಪೇಪರು ಇಲ್ಲ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದರಲ್ಲಿ ಹಾಕಬೇಕು. ಯಾಕೆಂದರೆ ಎಣ್ಣೆ ತುಂಬ ಇರುತ್ತಲ್ವ, ಸೊ ಎಣ್ಣೆ ಎಲ್ಲ ಪೇಪರಿಗೆ ಮೆತ್ಕೊಳ್ಳಿ. ಯಾಕೆ ಅಂತ ಅಂದರೆ ಅದು ಕೆಮ್ಮಾಗುತ್ತೆ. ಇಲ್ಲ ನಾವು ಎಣ್ಣೆ ಜಾಸ್ತಿ ಡೀಪ್ ಫ್ರೈ ಎಣ್ಣೆ ತಿನ್ನಬಾರ್ದಲ್ವ. ಸೊ ಹಾಗಾಗಿ ನೋಡಿ, ನಾನು ಒಂದು ಸ್ಪೂನು ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ನೋಡಿ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ. ಇದು ಮನೆಯಲ್ಲೇ ಮಾಡಿರೋದು. ಹೇಗೆ ಮಾಡೋದು ಅಂತ ನಿಮಗೇನಾದರೂ ಬೇಕು ಅಂತ ವಿಡಿಯೋ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದನ್ನು ವಿಡಿಯೋ ಮಾಡಿ ಕಳಿಸ್ತೀನಿ ಫ್ರೆಂಡ್ಸ್. ಓಕೆ, ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಓಕೆ ನೋಡಿ, ಎಲ್ಲದನ್ನು ನಾನು ನ್ಯೂಸ್ ಪೇಪರ್ಗೆ ಹಾಕ್ಕೊಂಡಿದ್ದೀನಿ, ಯಾವುದೂ ಸಪ್ರೇಟ್ ಇಟ್ಕೊಂಡಿಲ್ಲ. ಸೊ ಯಾಕೆಂದರೆ ನಾವು ನೀಟಾಗಿ ಕಲಸೋಕ್ಕೂ ನಮಗೆ ಸರಿಯಾಗುತ್ತೆ, ಮತ್ತು ಎಣ್ಣೆ ಏನು ಎಣ್ಣೆ ಇರುತ್ತೋ ಅದೆಲ್ಲ ಹೊರಟೋಗುತ್ತೆ. ಓಕೆ ಫ್ರೆಂಡ್ಸ್, ರೆಡಿಯಾಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.